ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶ್ರೀ ಕಿಚನ್. ನನಗೂ ಕೂಡ ತರಕಾರಿ ತಿಂದು ತಿಂದು ಬೋರ್ ಆಗಿದೆ. ಸ್ವಲ್ಪ ಚೇಂಜ್ ಮಾಡೋಣ ಅಂತ ಇವತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಗೊತ್ತಾಯ್ತು ತಾನೇ ಯಾವ ಫಿಶ್ಶು ಅಂತ? ಅಂಜಲ್ ಫ್ರೈ ಮಾಡ್ತಾ ಇದ್ದೀನಿ. ನಾನು ನನ್ನ ಅಮ್ಮ ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ಇವತ್ತು ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಕುಂದಾಪುರ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುತ್ತೆ. ಸರಿ, ಲೇಟ್ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಹಾಕದೇನೆ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ನಾನು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮಾಡ್ಕೋಬೋದು, ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ವಾಶ್ ಮಾಡಿ ಯೂಸ್ ಮಾಡಿ ಅಂತ. ನಾನಿಲ್ಲಿ ಮಸಾಲೆನ ಒನ್ ಟೈಮ್ ಯೂಸ್ಗೆ ಅಷ್ಟೇ ಮಾಡ್ಕೊಳ್ತಾ ಇರೋದು. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡು 1 ವೀಕ್ ಅಥವಾ 1 ಮಂತ್ ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಡ್ತಾ ಗಾಜಿನ ಕಂಟೈನರ್ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಪ್ಲಾಸ್ಟಿಕ್ ಬೇಡ. ನೀವು ನೋಡ್ಬೋದು, ನಾನು ನೀರಿಂದ ವಾಶ್ ಮಾಡಿ ಹಾಕಿದ್ದೀನಿ. ನೀರು ಫುಲ್ ಡ್ರೈ ಆಗಿದೆ. ಇನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇವಾಗ ಫ್ರೈ ಆಗಿದೆ, ಸಾಕು. ಇಷ್ಟು ಫ್ರೈ ಆದರೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಪಾತ್ರೆಗೆ ನಾನು ಸ್ವಲ್ಪ ಪೆಪ್ಪರ್ನು, ಕಾಳುಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಿತೌಟ್ ಆಯಿಲ್. ಮತ್ತು ಪಾತ್ರೆ ಹೀಗಾಗಿದೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಇವಾಗಷ್ಟೇ ನಾನು ಮೆಣಸಿನ್ಕಾಯಿನ ಅಥವಾ ಒಣಮೆಣಸಿನ್ಕಾಯಿನ ಫ್ರೈ ಮಾಡೋದ್ರಿಂದ ಈ ಥರ ಕಲರ್ ಬಂದಿದೆ ಅಷ್ಟೇ. ನೋಡಿ, ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ಜಾಸ್ತಿ ಖಾರ ಬೇಡ ಅಂತ. ಪಾತ್ರೆ ಆಲ್ರೆಡಿ ಬಿಸಿಯಾಗಿರೋದ್ರಿಂದ ಪೆಪ್ಪರ್ ಬೇಗನೆ ಫ್ರೈ ಆಗಿಬಿಡುತ್ತೆ. ಒಂದು 2-3 ನಿಮಿಷ ಸಾಕು. 2 ನಿಮಿಷ ಆಗಿದೆ, ಇಷ್ಟು ಫ್ರೈ ಆಗಿರೋದು ಸಾಕು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ನಾನು 1 ರೌಂಡ್ ಮಿಕ್ಸಿಯಿಂದ ತಿರುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಈ ರೀತಿ 1 ರೌಂಡ್ ತಿರುಗಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಹಾಗೆ ಹುಣಸೆ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಶುಂಠಿನ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಮಸಾಲೆ ಐಟಮ್ಗಳನ್ನ ಬಿಸಿ ಮಾಡಿದವಾಗ, ಅಂದರೆ ಆಯಿಲಲ್ಲಿ ಅಥವಾ ವಿತೌಟ್ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಬಬೇಕು ಅಂತ ಹೇಳಿದವಾಗ ಆ ಕೂಡಲೇ ಮಾಡಬೇಡಿ, ಬಿಕಾಸ್ ಮಿಕ್ಸಿ ಹಾಳಾಗತ್ತೆ ಅಷ್ಟೇ. ಮಿಕ್ಸಿ ಆರಿದ್ರ ಮೇಲೆ ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಅರಿಶಿನ, ಟರ್ಮರಿಕ್ ಪೌಡರ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ಸಹ ನಾನು ಈ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಫಿಲ್ಟರ್ ಮಾಡಿ ಈ ನೀರನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಲ್ಲ, ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಾಗಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಜಾಸ್ತಿ ನೀರು ಹಾಕ್ಕೋಬಾರ್ದು, ಅದು ನೀಟಾಗಿ ಗ್ರೈಂಡ್ ಆಗಲ್ಲ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಾಯಿತು. ಇವಾಗ ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡಿ ಮತ್ತೆ ಬರ್ತೀನಿ. ನೋಡಿ, ಮೊದಲನೇ ಸರಿ ರುಬ್ಬಿದಾಗ ಈ ರೀತಿ ಪೇಸ್ಟ್ ಆಗಿದೆ. ಇದು ಫುಲ್ ಸ್ಮ್ಯಾಶ್ ಆಗಿಲ್ಲ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ ಪೇಸ್ಟ್ ಥರ ಇದನ್ನು ರುಬ್ಕೋಬೇಕು. ಇವಾಗ ನೀರು ಸೇರಿಸ್ಕೊಂಡು ಅದನ್ನು ಫುಲ್ಲಾಗಿ ಪೇಸ್ಟ್ ಮಾಡ್ಕೋಬೇಕು. ನೀವೀಗ ನೋಡ್ಬೋದು, ಇಷ್ಟು ಪೇಸ್ಟ್ ಆಗಿದೆ. ಇವಾಗ ನಾವು ಲಾಸ್ಟಾಗಿ ಮಿಕ್ಕಿರುವಂತಹ ಹುಣಸೆ ರಸನ ಫಿಲ್ಟರ್ ಮಾಡಿ ಹಾಕ್ಕೊಂಡು ಮತ್ತೆ ಲಾಸ್ಟ್ ರೌಂಡ್ ಫುಲ್ಲು ಸ್ಮ್ಯಾಶ್ ಆಗಿ ರುಬ್ಕೋಬೇಕಾಗತ್ತೆ. ಫಿಲ್ಟ್ರ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅದರಲ್ಲಿ ಸ್ವಲ್ಪ ಕಸಗಳೆಲ್ಲ ಇರ್ತವೆ. ಸೊ ಅದೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡೋದ್ರಿಂದ ಕ್ಲೀನಾಗಿ ಬರುತ್ತೆ. ಆ ಸಲುವಾಗಿ ಹೇಳ್ತಾ ಇದ್ದೀನಿ, ಫಿಲ್ಟರ್ ಮಾಡ್ಕೊಳ್ಳಿ ಅಂತ. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕು. ಇಷ್ಟು ಮಿಕ್ಸಿಯಲ್ಲಿ ಆದರೆ ಇಷ್ಟು ರುಬ್ಬುತ್ತೆ. ಸೊ ಇಷ್ಟು ರುಬ್ಬಿದ್ರೆ ಸಾಕು. ಅಂದರೆ ನನ್ನ ಅಮ್ಮ ಎಲ್ಲ ಗ್ರೈಂಡರಲ್ಲಿ ಮಾಡೋದ್ರಿಂದ ಅವ್ರು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಥರ ಮಾಡ್ತಾರೆ, ಅದಕ್ಕೆ ಹೇಳಿದೆ. ಬಟ್ ಇಷ್ಟು ಸಾಕು. ನೀವು ಇನ್ನೊಂದು ಕೇಳ್ಬೋದು, ಒಬ್ಬರಿಗೆ ನೀವು ಇಷ್ಟೊಂದು ಪೇಸ್ಟ್, ಅಂದರೆ 1 ಟೈಮ್ಗೆ ಅಂತ ಹೇಳಿ ಇಷ್ಟೊಂದು ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀರಾ, ಇಷ್ಟೊಂದು ಮಸಾಲೆ ಬೇಕಾ ಅಂತ. ಇಲ್ಲ, ಇದು ನನಗೊಬ್ಬರಿಗೆ ಅಲ್ಲ, ನನ್ನದು ಫ್ರೆಂಡ್ ಒಬ್ಬರು ಕೇಳಿದ್ದಾರೆ ಸ್ವಲ್ಪ ಮಸಾಲೆ ಕೊಡಿ ಅಂತ. ಸೊ ಅವರಿಗೋಸ್ಕರ ನಾನು ಇಬ್ಬರಿಗೆ ಸೇರಿಸಿ ಮಾಡಿದ್ದೀನಿ. ಹಾಗಾಗಿ ಇದು 1 ಟೈಮ್ ಯೂಸ್ ಅಷ್ಟೇ ನಾನು ಮಾಡ್ಕೊಂಡಿರೋದು. ಇವಾಗ ಇಷ್ಟು ಮಸಾಲೆನ ನಾನು ನಮಗೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಉಪ್ಪನ್ನು ಸೇರಿಸಿರಲಿಲ್ಲ, ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬರಿಗೆ ಉಪ್ಪು ಜಾಸ್ತಿ, ಒಬ್ಬರಿಗೆ ಕಡಿಮೆ ಬೇಕಿರುತ್ತೆ. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಹಾಕ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಆವಾಗಲೇ ಉಪ್ಪು ಸೇರಿಸಿರಲಿಲ್ಲ. ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು ಕರಿಬೇವಿನ ಎಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಬಿಡ್ಬೋದು, ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡಬೇಕು. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ಹಾಗೆ ಇನ್ ಕೇಸ್ ನಿಮಗೆ ಖಾರ ಜಾಸ್ತಿ ಆಯಿತು ಅನಿಸಿದರೆ ಸ್ವಲ್ಪ ಮಿಕ್ಕಿರುವಂಥ ಹುಣಸೆ ರಸನ ಕೂಡ ಸೇರಿಸ್ಕೋಬೋದು.
ನಾನು ಯಾವುದೇ ರೀತಿ ತರಕಾರಿ ಸಾರು ಸಾಂಬಾರು ಎಲ್ಲ ಮಾಡಿದವಾಗ ಟೇಸ್ಟ್ ನೋಡಲ್ಲ, ಬಟ್ ಫಿಶ್ ಫ್ರೈ ಮಾಡ್ತಾ ನಾನು ಯಾವಾಗಲೂ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಮಸಾಲೆದು, ಅಂದರೆ ಉಪ್ಪು ಖಾರ ಎಲ್ಲ. ನಾನು ಮಾಡಿರೋ ಈ ಮಸಾಲೆ ತುಂಬಾ ಪರ್ಫೆಕ್ಟ್ ಆಗಿದೆ. ಇವಾಗ ಮೀನಿಗೆ ಮೇಕಪ್ ಮಾಡೋ ಟೈಮ್ ಆಯಿತು. ಮೀನಿಗೆ ಮೇಕಪ್ ಆಯಿತು. ಈ ರೀತಿ ಮೀನಿಗೆ ಮಸಾಲೆ ಹಚ್ಚಿದ ಕೂಡಲೇ ಫ್ರೈ ಮಾಡಬೇಡಿ, 1 ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟು ಫ್ರೈ ಮಾಡಿ. ಹೌದು, ನೀವು ಯಾಕೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ? ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯಲ್ಲ, ನನಗೆ ಸಪೋರ್ಟ್ ಮಾಡಿಯಲ್ಲ. ಆಗ ಅದು ಮಸಾಲೆಗಳನ್ನ ನೀಟಾಗಿ ತೊಗೊಂಡಿರುತ್ತೆ, ಉಪ್ಪು ಖಾರನೆಲ್ಲ ತೊಗೊಂಡಿರುತ್ತೆ. ಆಮೇಲೆ ಅದನ್ನು ನಾವು ತೊಗೊಳ್ಳೋದು. ನಾನು ಇಲ್ಲಿ 1 ಗಂಟೆ ಅಥವಾ ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ತಾ ಇದ್ದೀನಿ. ಆಮೇಲೆ ಫ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಅಲ್ಲಿ ತನಕ ಶ್ರೀ ಕಿಚನ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಧ ಗಂಟೆ ಆಗಿದೆ. ಇವಾಗ ಫಿಶನ್ನು ಫ್ರೈ ಮಾಡೋ ಟೈಮ್. ಹಿಂದೆ ವಿಡಿಯೋದಲ್ಲಿ ಸಹ ನಾನು ಹೇಳಿದ್ದೀನಿ ಅನಿಸುತ್ತೆ, ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು. ತವ ಫುಲ್ ಬಿಸಿ ಆದಮೇಲೆ ಆಯಿಲ್ ಹಾಕಿ ಆದಮೇಲೆ ನಾನು ಫಿಶ್ ಹಾಕಿದ್ದೀನಿ. ಹಾಗೆ ಮೇಲ್ಗಡೆ ನಾನು 1-2 ಡ್ರಾಪ್ ಆಗೋಷ್ಟು ಆಯಿಲ್ ಸಹ ಹಾಕಿದ್ದೀನಿ. ಫಿಶ್ ಹಾಕಿ ಆದಮೇಲೆ ಆ ಕೂಡಲೇ ತಿರುಗಿ ಹಾಕಬಾರ್ದು, ಒಂದು 5 ನಿಮಿಷ ಆದರೂ ಬಿಡಬೇಕು. ಹಾಗೆ ಲೋ ಫ್ಲೇಮಲ್ಲಿ ಬಿಡಬೇಕು. ಈ ರೀತಿ ಫಿಶ್ ಫ್ರೈ ಮಾಡೋದನ್ನು ನಾನು ನನ್ನ ಅಮ್ಮನಿಂದ ಕಲಿತಿದ್ದು. ಹಾಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ರೀತಿ, ಅಂದರೆ ಇನ್ನೊಂದು ಮಸಾಲೆಯಲ್ಲಿ ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ. 5 ನಿಮಿಷ ಆಗಿದೆ, ಹಾಗೆ ಬಿಟ್ಬಿಟ್ಟಿದ್ದೀನಿ. ಇವಾಗ ತಿರುಗಿ ಹಾಕ್ತಿದ್ದೀನಿ. ನೋಡಿ, ತಿರುಗಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕಿದು. ಒಂದ್ಸರಿ ತಿರುಗಿ ಹಾಕಿದ್ದೀನಿ. ಹಾಗೆ ಈಗ ಇನ್ನೊಮ್ಮೆ ತಿರುಗಿ ಹಾಕ್ತಾ ಇದ್ದೀನಿ. ಅದು ಒಂದು 2-3 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ಇನ್ನೊಂದು ಸರಿ ತಿರುಗಿ ಹಾಕ್ತಾ ಇದ್ದೀನಿ. ಇದು ಇನ್ನೊಮ್ಮೆ ನಾನು ತಿರುಗಿ ಹಾಕಿರೋದು. 3 ನಿಮಿಷ ಆಗಿದೆ. 3 ನಿಮಿಷ ಹಾಗೆ ನಾನು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ. ಹಾಗೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲಾಸ್ಟಾಗಿ ಇನ್ನೊಮ್ಮೆ ನಾನು ತಿರುಗಿ ಹಾಕಿದ್ದು. ಆಲ್ರೆಡಿ ಬೆಂದಿದೆ, ಆದರೂ ನಾನೊಂದು 2-3 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ನಾನು ಇದನ್ನು ಬೇಯಿಸಿರೋದು, ಫ್ರೈ ಮಾಡಿರೋದು. ನೋಡಿದ್ರಲ್ಲ ನಾನು ಎಷ್ಟು ಸೂಪರ್ ಆಗಿರೋ ಫಿಶ್ ಫ್ರೈನ ಮಾಡಿದೆ ಅಂತ. ನೀವು ಟ್ರೈ ಮಾಡ್ತೀರಾ ತಾನೇ? ಹಾಗೆ ನಾನು ಮಾತಾಡ್ತಾ ವಿಡಿಯೋ ಮಾಡ್ತಾ ಏನಾದರೂ ಮಿಸ್ಟೇಕ್ ಮಾಡಿದರೆ, ತಪ್ಪಾಗಿ ಹೇಳಿದರೆ ಸಾರಿ, ಕ್ಷಮಿಸಿ. ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.